ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು 8:30 ತನಕನೂ ಕೂಡ ಏನಂತಂದರೆ ಈ GNM ನರ್ಸಿಂಗ್ ಏನಾದರೂ ಅಪ್ಡೇಟ್ ಸಿಗುತ್ತಾ ಅಂತೇಳಿ ವೇಟ್ ಮಾಡ್ತಾ ಇದ್ದೆ. 8:30 ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. 8:30 ಆಯ್ತು. ಈಗ ಈ ಒಂದು ಪ್ರೈವೇಟ್ ಕಾಲೇಜಿಗೆ ನಾನೀಗ ಮಾಹಿತಿ ತೊಗೊಂಡಿರೋದು. ಅವ್ರು ಹೇಳಿದ್ರು ನನಗೆ 8:30 ಮಟ್ಟ ವೇಟ್ ಮಾಡಿ, ಯಾಕಂತಂದರೆ ಈಗಾಗಲೇ ಹಾಲ್ ಟಿಕೆಟ್ ಅವರು ಯೂಸರ್ ಐ ಡಿಯಲ್ಲಿ, ಕಾಲೇಜ್ ಯೂಸರ್ ಐ ಡಿ ಒಳಗಡೆ ಹಾಲ್ ಟಿಕೆಟ್ ಲಿಂಕ್ ಅಪ್ಡೇಟ್ ಆಗಿದೆ. ಆದರೆ ಅದು ಈಗ ಸರ್ವರ್ ಎರರ್ ಅಂತ ಬರ್ತಾ ಇದೆ ಅಂತ ಹೇಳಿದ್ದು. ನೀನು ಕೇಳಿದಾಗ ಅವರು ಲಿಂಕ್ ಬಂದಿದೆ, ಬಟ್ ಅಲ್ಲಿ ಏನೂ ಶೋ ಆಗ್ತಾ ಇಲ್ಲ ಅಂತ ಹೇಳಿದರು. ಬಟ್ ಇವಾಗ ಅವರು ಟ್ರೈ ಮಾಡಿದರೆ ಸರ್ವರ್ ಎರರ್ ಅಂತ ಬರ್ತಾ ಇದೆ. ಹಾಲ್ ಟಿಕೆಟ್ ಜನರೇಟೆಡ್ ಕ್ಲಿಕ್ ಮಾಡಿದರೆ ಸರ್ವರ್ ಎರರ್ ಅಂತ ಬರ್ತಾ ಇದೆ ಅಂತ ಈ ಮಾಹಿತಿ ಕೊಟ್ಟಿರುವಂಥದ್ದು. ಬಟ್ ಇಷ್ಟೊತ್ತಿಗೆ ನೋಡಿರಿ, ಈಗಾಗಲೇ 12ನೇ ತಾರೀಕಿಗೆ ಎಕ್ಸಾಮ್ ಇದೆ. ಇವಾಗ ರಿಸಲ್ಟ್ ಇದು ಬಂದುಬಿಡಬೇಕಿತ್ತು ನಮಗೆ. ಏನಪ್ಪ ಅಂದ್ರೆ ಹಾಲ್ ಟಿಕೆಟ್ ಬರಬೇಕಿತ್ತು. ಆಮೇಲೆ ಇನ್ನೊಂದು ಏನಂತಂದರೆ, ಆಲ್ರೆಡಿ ನಮಗೆ GNM ನರ್ಸಿಂಗ್ದು ಎಕ್ಸಾಮ್ ಸೆಂಟರ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ಏನು ಬದಲಾವಣೆ ಆಗುವಂಥ ಚಾನ್ಸಸ್ ಅಂತೂ ಇಲ್ಲ. ಏನೋ ಎಲ್ಲಾದರೂ 1%, ಅದು ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ 1% ಬದಲಾವಣೆ ಆದರೆ ಆಗಿತ್ತು. ಬಿಟ್ಟರೆ 99% ಅಂತೂ ಅದೇ ಸೆಂಟರ್ಗಳು ನಿಮಗೆ ಬರುವಂಥದ್ದು ಕಾಮನ್. ಹಿಂಗಿರಬೇಕಾದ್ರೆ ಇವಾಗ ಹಾಲ್ ಟಿಕೆಟ್ ಬಗ್ಗೆ ನೋಡಿ. ಈಗ ಯಾಕಂದರೆ ಈಗ ನೋಡಿ, ಫ್ರೈಡೇ ಸಾಟರ್ಡೆ 2 ದಿನ ಇರುವಂಥದ್ದು, ಸಂಡೇ ಒಂದಿದೆ. ಆಮೇಲೆ ಸಂಡೇನೂ ಕೂಡ ಹಾಲ್ ಟಿಕೆಟ್ ಕೊಡ್ತಾರೆ. ಯಾಕಂತಂದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಕಾಲೇಜಿನವರು ಕೂಡ ಈ ಸಂಡೇದೂ ಕೂಡ ಹಾಲ್ ಟಿಕೆಟ್ ಇಶ್ಯೂ ಮಾಡುವಂಥ ಇದು ಇದೆ. ಏನಪ್ಪ ಅಂದ್ರೆ ಕಾಮನ್ ಆಗಿರುವಂಥದ್ದು. ಆಮೇಲೆ ನೋಡಿ, ಈ ನಾಳೆ ಏನು ಹೇಳಿದಾರೆ ಅಂತಂದರೆ, ಪ್ರೈವೇಟ್ ಕಾಲೇಜಿನವರು ನನಗೆ ಮಾಹಿತಿ ಕೊಟ್ಟಿರೋದು ಏನಂತಂದರೆ, ನಾಳೆ 12 ಗಂಟೆ ತನಕ ಒಂದು ಕನ್ಫರ್ಮ್ ಆಗುತ್ತೆ. ಒಂದು ಹಾಲ್ ಟಿಕೆಟ್ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಇಲ್ಲಪ್ಪ ಅಂತಂದರೆ ಏನಾದರೂ ಒಂದು ಕನ್ಫರ್ಮೇಷನ್ ಗೊತ್ತಾಗುತ್ತೆ ಅಂತ ನಂಗೆ 2-3 ಪ್ರೈವೇಟ್ ಕಾಲೇಜಿನವರು ನನಗೆ ಮಾಹಿತಿ ಕೊಟ್ಟಿರುವಂಥದ್ದು. ಹಾಲ್ ಟಿಕೆಟ್ ಇನ್ನೂ ಬಂದಿಲ್ಲ. ಓಕೆ, ಇನ್ನೂ ಸರ್ವರ್ ಬಿಸಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಹೋದರೆ ನೋಡಬೇಕು. ಇನ್ನು ರಾತ್ರಿ ಏನಾದರೂ ಆದರೆ ಆದಿತ್ತು, ಅಪ್ಡೇಟ್ ಆದರೆ ಆದಿತ್ತು. ಇಲ್ಲಪ್ಪ ಅಂದರೆ 12 ಗಂಟೆ, ನಾಳೆಗೆ 12 ಗಂಟೆ ತನಕ ಕಾಯಿರಿ. 12 ಗಂಟೆಗೆ ನಿಮಗೆಲ್ಲ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಪೋಸ್ಟ್ಪೋಂಡ್ ಆಗುತ್ತೋ ಅಥವಾ ಹಾಲ್ ಟಿಕೆಟ್ ಕೈ ಸಿಕ್ಬಿಡುತ್ತೋ ಅನ್ನೋದನ್ನು ಕನ್ಫರ್ಮ್. ಬಟ್ ನನ್ನ ಪ್ರಕಾರ ಪೋಸ್ಟ್ಪೋಂಡ್ ಆಗೋದಂತೂ ಯಾವುದು ನಿರೀಕ್ಷೆ ಅಂತೂ ನಾನು ಇಟ್ಕೊಂಡಿಲ್ಲ. ಯಾಕಂದರೆ ಎಲ್ಲನೂ ಯೋಚನೆ ಮಾಡಿ ಅವರು ಮಾಡಿದ್ದಾರೆ. ಪದೇ ಪದೇ ಪೋಸ್ಟ್ಪೋನ್ ಮಾಡೋದು ಕೂಡ ತಪ್ಪಾಗುತ್ತೆ. ಬಟ್ ನಾಳೆ 12 ಗಂಟೆ ತನಕ ನಿಮಗೆ ಏನಪ್ಪ ಅಂದರೆ 12 ಗಂಟೆ ನಿಮಗೆ ರಿಯಲ್ ಆದಂಥ ಒಂದು ರಿಸಲ್ಟ್ ನಿಮ್ಮ ಕಾಲೇಜ್ ವತಿಯಿಂದ ನಿಮಗೆ ಸಿಕ್ಬಿಡುತ್ತೆ. ನಿಮ್ಮ ಕಾಲೇಜ್ ವತಿಯಿಂದ ನಿಮಗೆ ಸಿಗುತ್ತೆ. ನಾ ಹೇಳೋದಿಲ್ಲ, ನಿಮ್ಮ ಕಾಲೇಜ್ನವರು ನಿಮಗೆ ನಿಮ್ಮ ಗ್ರೂಪ್ಗಳಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ವೇಟ್ ಮಾಡಬೇಕಷ್ಟೇ. ನಿಮ್ಮ ಕಾಲೇಜ್ ಗ್ರೂಪಲ್ಲಿ ನೀವು ಅಪ್ಡೇಟ್ ಆಗಿರಿ ಮತ್ತು ಕಾಲೇಜ್ ಕಾಂಟ್ಯಾಕ್ಟಲ್ಲಿ ಇರಿ. ನಾಳೆ 12 ಗಂಟೆ ತನಕ ನಿಮಗೆ ಫೈನಲೈಸ್ ಆಗುತ್ತೆ.